ಪರಿಪಾಟಗಳು ಹೆಚ್ಚಾಗಿದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಬಹುಸಂಖ್ಯಾತ ಮಕ್ಕಳಿಗೆ ಪೂರ್ಣ ಪ್ರಮಾಣದ ಒಂದು ಏನು ಹೈಯರ್ ಎಜುಕೇಷನ್ ಸಿಗ್ತಾಯಿಲ್ಲ, ಮೆಡಿಸಿನು ಆ ರೀತಿ ಸಿಗ್ತಾಯಿಲ್ಲ. ಅದ್ರ ಜೊತೆಗೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನಾವು ಪ್ರೈವೇಟೈಸೇಷನ್ ಮಾಡಿದ್ದು. ಪ್ರೈವೇಟಿಗರು ಸಹ ಅವ್ರು ತಮ್ಮ ಲಾಭ ನೋಡಿಕೊಂಡು ವ್ಯವಹಾರ ಮಾಡೋದ್ರಿಂದಾಗೆ ಮಾರ್ಕೆಟ್ ಹೈಕ್ ಆಗ್ತದೆ, ತುಟ್ಟಿ ಆಗ್ತದೆ. ಸಾರ್ವಜನಿಕ ರಂಗದ ಯಾವುದೇ ಉದ್ಯಮಿಗಳು ಸಹಿತ ಇವತ್ತು ಯಶಸ್ವಿ ಇಲ್ಲ. ಈಗಾಗಲೇ ಹಲವು ಸಲ ಹೇಳಿದ್ದೀವಿ ಇದನ್ನು. 32 PSUಗಳು ಇವಾಗ ಪ್ರೈವೇಟ್ದಲ್ಲಿ ಹೋಗಿದ್ದರಿಂದಾಗೆ ಅವ್ರ ಲಾಭ ಅಷ್ಟು ತೊಗೊಂಡ್ರು, ಅದು ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಬ್ಯಾಂಕಿಂಗ್ ಸೆಕ್ಟರ್ದಲ್ಲೇ ತೊಗೊಳ್ರಿ ಯಾವ ರೀತಿ ಇತ್ತು ಮೊದಲ, ಇವತ್ತು ಯಾವ ರೀತಿ ಕಡಿಮೆ ಆಗಿದೆ ಅಲ್ಲ. ಅಂದರೆ ಇದರ ಅರ್ಥ ಇಲ್ಲಿಯ ಒಂದು ನಮ್ಮ ಉದ್ಯಮಿಗಳು ಡೆವಲಪ್ ಆಗಲಿಲ್ಲ, ರೈತಗೆ ಬೆಳೆದ ಬೆಳೆಗೆ ಬೆಲೆ ಸಿಗಲಿಲ್ಲ. ಮೇನ್ ಅವ ಉದ್ದೇಶಗಳು ಒಂದು ಕೈಗಾರಿಕೆ ಮತ್ತು ಇನ್ನೊಂದು ಕೃಷಿ, ಇವೆರಡೂ ಇವತ್ತು ಅಷ್ಟರಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದ್ದರಿಂದಾಗಿ ಇವತ್ತು ಉದ್ಯೋಗ ಸೃಷ್ಟಿ ಇಲ್ಲ. ಇನ್ನು ಉದ್ಯೋಗ ಸೃಷ್ಟಿ ಇಲ್ಲ ಅಂದಾಗ, ಉತ್ಪಾದನೆ ಇಲ್ಲ ಅಂದಾಗ ಎಕ್ಸ್ಪೋರ್ಟ್ ಕ್ವಾಲಿಟಿ, ಎಕ್ಸ್ಪೋರ್ಟ್ನೆಸ್ ಇಲ್ಲ. ಎಕ್ಸ್ಪೋರ್ಟ್ ಅಂದ್ರೆ ನಿರ್ಯಾತ ಮಾಡುವಂಥದ್ದು ಆಗ್ತಾಯಿಲ್ಲ. ಹೀಗಾಗಿ ದುಡ್ಡು ನಮ್ಗೆ ಕಡಿಮೆ ಬರ್ತಾ ಇದೆ. ಹೀಗಾಗಿ ದುಡ್ಡು ಕಡಿಮೆ ಬರೋದ್ರಿಂದಾಗಿ ಸಹಜವಾಗಿ ನಿಮ್ಗೆ ಗೊತ್ತದ ಮಾರ್ಕೆಟದಲ್ಲಿ ದುಡ್ಡು ಅಂದ್ರೆ ವಿದೇಶಿ ದುಡ್ಡನ್ನುಗಿದ್ಲು ಇಂಪೋರ್ಟಿಂದ ಬರುತ್ತಿಲ್ಲ ಅಂತ, ಎಕ್ಸ್ಪೋರ್ಟಿಂದ ಬರುತ್ತಿಲ್ಲ ದುಡ್ಡಿನಿಂದ ನಾವು ಸಾಧನೆ ಮಾಡ್ಬೋದಿತ್ತು, ನಮ್ಮಲ್ಲಿ ಶಿಕ್ಷಣಕ್ಕೆ ಅನುಕೂಲಗಳು ಮಾಡ್ಕೊಳ್ಬೋದಾಗಿತ್ತು. ಅದು ಯಾವುದೂ ಮಾಡ್ತಾಯಿಲ್ಲ. ಕೊನೆಗೆ ಹೋಗಲಿ ಇವತ್ತೇನಾದರೂ ನಮ್ಮ ರಾಜಕಾರಣಿಗಳು ಅಥವಾ ನಮ್ಮ ಇವತ್ತಿನ ಅಧಿಕಾರ ನೋಡೋದಂಥವ್ರು ಈ ಒಂದು ಪರ್ಸೆಂಟೇಜ್ ಮೇಲೆ ವ್ಯವಹಾರ. ಈಗಾಗಲೇ ಹಲವು ಸಲ ನಾವು ಮಾತಾಡಿದ್ವಿ, ಪ್ರತಿಯೊಂದಕ್ಕೂ ನಾವು ಕಮಿಷನ್ ಕೇಳ್ತಾ ಇರ್ತೀವಿ ಅಂತೇಳಿ. ಒಬ್ಬ ಚಲೋ ಡಾಕ್ಟರ್ ನಾ ದವಾಖಾನೆ ಹಾಕ್ತೀನಿ ಅಥವಾ ಆಸ್ಪತ್ರೆ ಹಾಕ್ತೀನಿ, ಒಂದು ಸ್ವಲ್ಪ ಅನುಕೂಲ ಆಗುವಂಥ ದರದಲ್ಲಿ ಕೊಡ್ತೀನಿ ಅಂದಾಗ ಅವ್ರು ವಿಶೇಷವಾಗಿ ಅವ್ರು ಕಟ್ಟಿಸ್ಲಿಕ್ಕೆ ನಮ್ಗೆ ಕಟ್ಟಿ ಕೊಡೋದಂಥ ಸಾಧ್ಯಗಳು ಇಲ್ಲ. ಅವ್ರು ಕಟ್ಟಿಸ್ಲಿಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಖರ್ಚಾಗಿರ್ತಾರೆ, ದುಡ್ಡಾಗಿರ್ತಾರೆ, ಖರೀದಿಗೂ ದುಡ್ಡು, ಆಮೇಲೆ ಅದನ್ನು ಇಂಡಸ್ಟ್ರಿಯಾಗಿ ಮಾಡೋದಕ್ಕೂ ದುಡ್ಡು ಅಂದಾಗ ಅವರ ಹೆಚ್ಚಿನ ಪ್ರಮಾಣದ ದುಡ್ಡು ಹರ್ಕೊಳ್ಳೋದ್ರಿಂದಾಗಿ ಬಡವರಿಗೆ ಅದು ಏನಪ್ಪ ಅಂದ್ರೆ ಔಷಧಿ ಅತ್ಯಂತ ಹೈಕ್ ಆದಂಗೆ ಆಗಿದೆ, ಮತ್ತು ತುಟ್ಟಿ ಆದಂಗೆ ಆಗಿದೆ. ಎಲ್ಲ ಕಾರಣದಿಂದ ಒಟ್ಟಾರೆಯಾಗಿ ಏಪ್ರಿಲ್ 1ರಿಂದ ಮತ್ತಷ್ಟು ಇನ್ನೂ ಎಲ್ಲ ಹೊಸ ತುಟ್ಟಿ ಆಗೋದ್ರಿಂದಾಗಿ ನಾವೆಲ್ಲ ಗದ್ಬಡಿಸುವಂಥ ಅತ್ಯಂತ ದುಸ್ಥಿತಿಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ತೆರಿಗೆ ವಿನಾಯಿತಿಗಳು ಮಾಡಿದ್ದೀವಿ, ಸೇದಿಯಾಗೆಲ್ಲ ಹೇಳಿದ್ನಲ್ಲ ನಿಮಗೆ. ತೆರಿಗೆ ವಿನಾಯಿತಿ ಅಂದ್ರಲ್ಲ ಈ ಒಂದಿಷ್ಟು 12 ಲಕ್ಷದವರೆಗೆ 4 ಲಕ್ಷದವರೆಗೆ ಒಂದಿಷ್ಟು ಏನೋ ಮಾಡಿದ್ದಾರೆ, ಅದು ಹೊಸ ಅರ್ಥ ರೀತಿಯನ್ನು ಒಪ್ಪಿದ್ದಾರೆ ಅಂತ ಇದು ಸಹಿತ ಕಂಡೀಷನ್ ಹಾಕ್ಕೊಂಡಿದ್ದಾರೆ. ಹೀಗಾಗಿ ಇವೆಲ್ಲವೂ ಇವತ್ತು ಸಹಿತ ಗೊಂದಲಿದ್ದಾವೆ, ಏನಾಗ್ಬೋದು ಅಂತೇಳಿ. ಒಟ್ಟಾರೆಯಾಗಿ ನಾವೆಲ್ಲ ಇವತ್ತು ತಿಳ್ಕೊಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ಹೊಸ ವರ್ಷದಲ್ಲೂ ಸಹಿತ ನಮ್ಮ ಮೇಲಿನ ಭಾರ ಕಡಿಮೆ ಆಗುವುದಿಲ್ಲ. ಇದ್ದಿದ್ರೆ